ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಇವತ್ತು ಮಂಡೇ ಆ್ಯಕ್ಚುಲಿ. ಏನು ಅಂತ ಹೇಳಿದರೆ ವೆದರ್ ಕೂಡ ತುಂಬ ಚೇಂಜಸ್ ಆಗಿದೆ. ಜಿ ಟಿ ಅಂತ ಹೇಳಿ ಸ್ವಲ್ಪ ಮಾನ್ಸೂನ್ ಥರ ಹೇಳಿ ಮಳೆನೂ ಬೀಳ್ತಾ ಇದೆ. ಸೊ ಇದೇ ಯಾಕಂದರೆ ಬಿಸಿಲು ಏನಿರಲಿಲ್ಲ ಅಲ್ಲ. ಸೊ ನೋಡಿ, ನಮ್ಮದೇ ಗಿಡದಲ್ಲಿ ಆಲ್ರೆಡಿ ಚಿಕ್ಕಡಿಕಾಯಿ ಎಲ್ಲ ಆಲ್ರೆಡಿ ತುಂಬ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಾನು 3-4 ಥರ ವೆರೈಟಿ ಹಾಕಿದ್ದೆ ಅಲ್ಲ. ಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನಾನು ಲಾಸ್ಟ್ ಇಯರ್ ಹಾಕಿದ್ದೆ, ಬಟ್ ಅದೆಲ್ಲ ಏನೋ ಒಂಥರ ಹುಳ ಎಲ್ಲ ಆಗಿತ್ತು. ಬಟ್ ಈ ಇಯರ್ ಏನು ಮಾಡಿದ್ದೆ ಅಂದರೆ ಸಪ್ರೇಟಾಗಿ ಹಾಕಿದ್ದೆ. ಸಪ್ರೇಟಾಗಿ ಹಾಕಿರೋದ್ರಿಂದ ಅದು ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಈಗ ಪ್ರೆಸೆಂಟ್ ನನಗೆ ಇವತ್ತು ಕುಕ್ಕಿಂಗ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಕೀಳೋದಿಲ್ಲ. ನೋಡಿ, ಇದು ಬಂದುಬಿಟ್ಟು ಪರ್ಪಲ್ ಕಲರ್ ಚಿಕ್ಕಡಿಕಾಯಿ. ಎಷ್ಟು ಉದ್ದ ಇದೆ ನೋಡಿ, ನೀವೇ ನೋಡ್ಬೋದು. ಆ್ಯಕ್ಚುಲಿ ನೋಡಿ, ಇದು ಕೂಡ ನನಗೆ ಬೀಜ ಸಿಕ್ಕಿತ್ತು. ಹೀಗೆ ಅದನ್ನು ಹಾಕಿದ್ದೆ. ಹಾಕುವಾಗ ನನಗೆ ಸ್ವಲ್ಪ, ಯಾಕಂದರೆ ಎಲ್ಲ ಬೀಜಗಳು ನೋಡೋದಕ್ಕೆ ಒಂದೇ ಥರ ಇರುತ್ತಲ್ಲ, ಹಾಕಿದ್ದೆ. ನೋಡಿ, ಅದು ಬಂದುಬಿಟ್ಟು ಡಿಫ್ರೆಂಟ್ ಶೇಡಲ್ಲಿ ನೋಡಿ ಪರ್ಪಲ್ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ, ಅದನ್ನು ನಾನು ಆ್ಯಕ್ಚುಲಿ ಕಿತ್ತಿಲ್ಲ. ಅದೆಲ್ಲ ಒಂದು ಸರಿ ಕೀಳೋಣ ಅಂತ ಹೇಳಿ ಅದನ್ನು ನಾನೇನು ಕಿತ್ತಲಿಲ್ಲ. ಈಗ ಬರೀ ಗ್ರೀನ್ ಕಲರಲ್ಲಿ ಇರೋವಂಥ ಚಿಕ್ಕಡಿಕಾಯಿ ಮಾತ್ರ ಕೇಳ್ತಾ ಇದ್ದೀನಿ. ತೊಗರಿಕಾಯಿ ನೋಡ್ಬೋದು. ತೊಗರಿಕಾಯಿ ಆಲ್ರೆಡಿ ತುಂಬ ಕಿತ್ತಿದ್ದೀನಿ, ಮತ್ತು ಅದರ ಫ್ಲವರಿಂಗ್ ಎಲ್ಲ ಮತ್ತೆ ಬರ್ತಾ ಇದೆ. ಇದು 2 ವೆರೈಟಿ ತೋರಿಸ್ದಲ್ಲ. ಮತ್ತು ನೋಡಿ, ಇನ್ನೊಂದು ಬಂದ್ಬಿಟ್ಟು ಚಿಕ್ಕಡಿಕಾಯಲ್ಲಿ ಇದು ಲಾಂಗ್ ವೆರೈಟಿ ಬರುತ್ತಲ್ಲ, ಆ ಥರದ್ದು. ನಾನು ಫಸ್ಟು ತೋರಿಸಿದ್ದು ನಿಮಗೆ ಶಾರ್ಟ್ ವೆರೈಟಿ, ಇದು ಲಾಂಗ್ ವೆರೈಟಿ ಮತ್ತು ಪರ್ಪಲ್ ಕಲರು. ಮತ್ತು ಇನ್ನೂ ಒಂದು ವೆರೈಟಿ ಇದೆ, ಅದು ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ. ನನಗಂತೂ ಚಿಕ್ಕಡಿಕಾಯಿ ನೋಡಿ ಡೈಲಿ ನೋಡ್ತಾ ಇದ್ದರೆ ಬಾಯಲ್ಲಂತೂ ನೀರು ಬರ್ತಾ ಇರುತ್ತೆ. ಯಾಕಂದರೆ ಅಷ್ಟು ಫ್ರೆಶ್ ಆಗಿದೆ ಚಿಕ್ಕಡಿಕಾಯಿ ಅಂತೂ. ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಾವೇ ಬೆಳೆಸ್ತಿದ್ದೀವಲ್ಲ. ಸೊ ಇದರಿಂದ ನಮಗೆ ತಿನ್ನೋದಕ್ಕೂ ತುಂಬ ಖುಷಿ ಆಗುತ್ತೆ. ನಮ್ಮ ಹೆಲ್ತು ಕೂಡ ತುಂಬ ಒಳ್ಳೆಯದು. ಸೊ ನಿಮಗೆ ಈ ವಿಡಿಯೋ ನಂದೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.